ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನಿಗೂಢ ನೈಜತೆಯಲ್ಲಿ ಸಿಸಿಟಿವಿ ಫೋಟೇಜ್ನಲ್ಲಿ ರೆಕಾರ್ಡ್ ಆಗಿರುವಂತಹ ಆತ್ಮಗಳ ಬಗ್ಗೆ ಮತ್ತು ನಿಗೂಢತೆಯಿಂದ ತುಂಬಿದ್ದು ನಂಬಲೇಬೇಕಾದಂತಹ ನೈಜತೆಗಳ ಬಗ್ಗೆ ಅದ್ಭುತವಾದಂತಹ 10 ಮಿಸ್ಟೀರಿಯಸ್ ವಿಡಿಯೋಗಳನ್ನು ನೋಡೋಣ. ಹೌದು ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಮುಂದುವರಿಸುವುದಕ್ಕೂ ಮುಂಚೆ ನೀವು ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಒತ್ತಿ. ಸರಿ, ಹಾಗಾದ್ರೆ ವಿಡಿಯೋನ ತಡ ಮಾಡದೆ ಮುಂದುವರಿಸೋಣವಾ? ಮೊದಲನೆಯದಾಗಿ, ಈ ವಿಡಿಯೋದಲ್ಲಿ ಒಬ್ಬ ಸೂಪರ್ ಹ್ಯೂಮನ್ ಅನ್ನು ಕಾಣಬಹುದು. ಏಕೆಂದರೆ ಗಾಳಿಯಲ್ಲಿ ತೇಲುವುದು ಒಬ್ಬ ಸಾಧಾರಣ ವ್ಯಕ್ತಿಗೆ ಸಾಧ್ಯವಾಗದ ಮಾತಾಗಿದೆ. ಈ ಆದಿವಾಸಿಯ ಇಲಾಖೆಯಲ್ಲಿ ಒಂದು ಪ್ರಕಾರದ ಆಚರಣೆ ಮಾಡಲಾಗುತ್ತಿದೆ. ಅದರಲ್ಲಿ ಪ್ರತಿಯೊಬ್ಬರಿಗೂ ಆ ಗಾಳಿಯಲ್ಲಿ ತೇಲುತ್ತಿರುವಂತಹ ವ್ಯಕ್ತಿಯ ಮೇಲೆ ಗಮನ ಸೆಳೆದಿದೆ. ಮೊದಲು ಒಂದು ಹಗ್ಗದ ಸಹಾಯದಿಂದ ನೇತಾಡುತ್ತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಅಂದ್ರೆ ಗಾಳಿಯಲ್ಲಿ ನೇತಾಡುವಂತಹ ವ್ಯಕ್ತಿಯು ಗಾಳಿಯಲ್ಲಿ ಯಾವುದರ ಸಹಾಯವೂ ಇಲ್ಲದೆ ನಿಲ್ಲುತ್ತಾನೆ ಮತ್ತು ಉಲ್ಟಾ ನೇತಾಡುವುದನ್ನು ಸಹ ಕಾಣಬಹುದು. ಅವರ ಈ ಕಾರ್ಯಕ್ರಮವು ಮಧ್ಯಾಹ್ನದ ಸಮಯದಲ್ಲಿ ನಡೆಯುತ್ತಿತ್ತು. ನೋಡಿದ್ರೆ ಹಗ್ಗದ ಸಹಾಯದಿಂದ ಹೀಗೆಲ್ಲ ಮಾಡುತ್ತಿದ್ದಾನೆ ಅಂತ ಹೇಳಿಕೊಳ್ಳಬಹುದು. ಆದರೆ ಮಧ್ಯಾಹ್ನದ ಸಮಯವಾಗಿದ್ದರಿಂದ ಮಧ್ಯಾಹ್ನದ ಬೆಳಕಿನಲ್ಲಿಯೂ ಸಹ ಯಾವುದೇ ರೀತಿಯ ಹಗ್ಗವಾಗಲಿ ಕಾಣುವುದಿಲ್ಲ. ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯ ಸ್ಟ್ರಕ್ಚರ್ಗಳು ಸಹ ಕಾಣುವುದಿಲ್ಲ. ಹೋಗ್ಲಿ ಬಿಡು, ಅದರ ಸಹಾಯದಿಂದನಾದ್ರೂ ಹಗ್ಗ ಕಟ್ಟಿರ್ತಾರೆ ಅಂತ ಹೇಳಿಕೊಳ್ಳೋಣ. ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಸ್ಟ್ರಕ್ಚರ್ಗಳು ಸಹ ಕಾಣುವುದಿಲ್ಲ. ಇದನ್ನು ಗಮನಿಸಿ ನೋಡಿ, ಈ ಆಚರಣೆ ಹೇಗೆ ಮಾಡಿದ್ದಾರೆ ಅಂತ ನಿಮ್ಮಲ್ಲಿಯೂ ಪ್ರಶ್ನೆ ಕಾಡುತ್ತೆ. ಎರಡನೆಯದಾಗಿ, ಇಲ್ಲಿ ಒಬ್ಬ ಮನುಷ್ಯನ ಬಲಪ್ರಯೋಗ ನೋಡಿದರೆ ಯಾರಿಗೂ ನಂಬಲಾಗುವುದಿಲ್ಲ. ನೀವು ನೋಡಿ, ಈ ಹುಡುಗನು ಅಲ್ಲಿರುವಂತಹ ಟ್ರಕ್ ಅನ್ನು ಹೇಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಿಸುತ್ತಾನೆ ಅಂದರೆ ಆ ಹುಡುಗನಲ್ಲಿ ಯಾವುದೋ ಸೂಪರ್ ಮ್ಯಾನ್ ಶಕ್ತಿಯು ಅಡಗಿದೆ ಅಂತ ಹೇಳಬಹುದು. ಅವನು ಹೀಗೆ ಮಾಡಲಿಕ್ಕೆ ಸ್ವಲ್ಪವೂ ಹಿಂದೆ ಮುಂದೆ ಯೋಚಿಸದೆ ತಕ್ಷಣ ಲೋಡ್ ಆಗಿರುವಂತಹ ಟ್ರಕ್ ಅನ್ನು ಜರುಗಿಸುತ್ತಾನೆ ಮತ್ತು ಬೇರೆ ವಾಹನಗಳಿಗೆ ಅಲ್ಲಿಂದ ಓಡಾಡಲು ಜಾಗ ಮಾಡಿಕೊಡುತ್ತಾನೆ. ವೀಕ್ಷಕರೇ, ಈ ತರಹದ ಟ್ರಕ್ಗಳು 20 ರಿಂದ 30 ಟನ್ಗಳಷ್ಟು ಇರುತ್ತದೆ. ಆದರೆ ಇಲ್ಲಿಯವರೆಗೂ ರೆಕಾರ್ಡ್ ಹಿಸ್ಟರಿಯಲ್ಲಿ ಒಬ್ಬ ವ್ಯಕ್ತಿಯು 3 ಟನ್ಗಳಷ್ಟು ಭಾರವನ್ನು ಎತ್ತಲಾಗಿದೆ ಎನ್ನಲಾಗಿದೆ. ಆದರೆ ಆ ರೆಕಾರ್ಡ್ ಕೂಡ ಪಾಲ್ ಆಂಡರ್ಸನ್ ರವರು 1991ರಲ್ಲಿ ಮಾಡಿದ್ದಾರೆ. ಇದರರ್ಥ ಈ ವ್ಯಕ್ತಿಯು ಪಾಲ್ ಆಂಡರ್ಸನ್ ರವರಿಗಿಂತ 7 ಪಟ್ಟು ಹೆಚ್ಚು ಭಾರವನ್ನು ಎತ್ತಿ ಜರುಗಿಸಿದ್ದಾನೆ. ವೀಕ್ಷಕರೇ, ನೀವೇನ್ ಹೇಳ್ತೀರಾ? ಮನುಷ್ಯರ ನಡುವೆ ಸೂಪರ್ ಹ್ಯೂಮನ್ ಕೂಡ ಅಡಗಿರ್ತಾನ? ಮೂರನೆಯದಾಗಿ, ವೀಕ್ಷಕರೇ, ಒಂದು ಗೆಳೆಯರ ಗುಂಪು ಕಾಡಿನಲ್ಲಿ ತಿರುಗಾಡ್ತಾ ಒಂದು ಸ್ಥಳಕ್ಕೆ ಬರುತ್ತಾರೆ. ಬಹುಶಃ ಅಲ್ಲಿ ಬರಬಾರದಾಗಿತ್ತೇನೋ. ಅಲ್ಲಿ ಒಂದು ಬತ್ತಿ ಹೋಗಿರುವಂತಹ ಕೆರೆಯ ಮೆಟ್ಟಿಲ ಬಳಿಗೆ ಒಂದು ಹುಡುಗಿ ಕಾಣಿಸಿಕೊಳ್ಳುತ್ತಾಳೆ. ಅವಳಿಗೆ ಅವರು ಮಾತನಾಡಲು ತುಂಬಾ ಪ್ರಯತ್ನಿಸುತ್ತಾರೆ. ಆದರೆ ಆ ಹುಡುಗಿಯು ಮೌನವಾಗಿಯೇ ಇರುತ್ತಾಳೆ. ನೀವು ನೋಡಿ. ಆ ಹುಡುಗನು ಅವಳನ್ನು ಸಹಾಯ ಮಾಡಲು ಮುಂದಾಗಿ ಅವಳನ್ನು ಮಾತನಾಡಿಸಲು ಹತ್ತಿರ ಹೋಗುತ್ತಿದ್ದಂತೆಯೇ ಆ ಹುಡುಗಿಯು ಜೋರಾಗಿ ಕಿರುಚಲಾರಂಭಿಸುತ್ತಾಳೆ. ಅದನ್ನು ಕೇಳುತ್ತಿದ್ದಂತೆಯೇ ಆ ಗುಂಪಿನ ಎಲ್ಲರಿಗೂ ಎಲ್ಲಿಲ್ಲದ ಭಯ ಭೀತಿಯುಂಟಾಗಿ ತಕ್ಷಣ ಅಲ್ಲಿಂದ ಬಿದ್ನೋ ಎದ್ನೋ ಅಂತ ನೋಡದೆ ಓಡಲಾರಂಭಿಸುತ್ತಾರೆ. ಅಲ್ಲಿ ಇರುವಂತಹ ಹುಡುಗಿಯ ಶಾರೀರಿಕ ನಡವಳಿಕೆಯನ್ನು ಗಮನಿಸಿದರೆ ಅವಳು ಯಾವುದೇ ರೂಪದಲ್ಲಿ ಸಾಮಾನ್ಯ ನಡವಳಿಕೆಗೆ ಹೊಂದಿರುವಂತೆ ಕಾಣುವುದಿಲ್ಲ. ಜೊತೆಗೆ ಓಡಿ ಹೋಗ್ತಾ ಇರೋ ಆ ಗೆಳೆಯರ ಗುಂಪಿನ ಕ್ಯಾಮೆರಾದಲ್ಲಿ ಅದೇ ಹುಡುಗಿಯು ರಸ್ತೆಯ ಬದಿಯಲ್ಲಿ ಬೇರೆ ಸ್ಥಳದಲ್ಲಿಯೂ ಇರುವಂತೆ ರೆಕಾರ್ಡ್ ಆಗುತ್ತದೆ. ವೀಕ್ಷಕರೇ, ಆ ಹುಡುಗರ ಗುಂಪಿನ ಪ್ರಕಾರ ಅದು ಒಂದು ಲಾ ಇರೋನಳ ಆತ್ಮವಾಗಿದೆ, ಅದು ಒಂದು ಕಿರಿಚಿಕೊಳ್ಳುವಂತಹ ಆತ್ಮವಾಗಿದೆ ಎಂದು.
ನಾಲ್ಕನೆಯದಾಗಿ, ಈ ಸ್ಮಶಾನದಲ್ಲಿ ರಾತ್ರಿಯ ಸಮಯದಲ್ಲಿ ಪದೇ ಪದೇ ಯಾರದೋ ಅಳುವ ಶಬ್ದವು ಬರುತ್ತಾ ಇತ್ತು. ಡ್ರೋನ್ನ ಸಹಾಯದಿಂದ ಅಲ್ಲಿ ವಿಡಿಯೋ ಮಾಡಲಾಗಿತ್ತು. ನಂತರ ಒಮ್ಮೆ ರಾತ್ರಿ ಈ ದೃಶ್ಯವನ್ನು ವಿಡಿಯೋದಲ್ಲಿ ಸೆರೆ ಹಿಡಿಯಲಾಯಿತು. ಕ್ಯಾಮೆರಾ ಇರುವಂತಹ ಈ ಡ್ರೋನ್ನಲ್ಲಿ ಒಂದು ಸಮಾಧಿಯ ಪಕ್ಕದಲ್ಲಿ ಯಾರೋ ಕುಳಿತಿರುವ ಹಾಗೆ ಸೆರೆ ಹಿಡಿಯಲಾಯಿತು. ಆದರೆ ಡ್ರೋನ್ ಅದರ ಹತ್ತಿರ ಹೋಗುತ್ತಿದ್ದಂತೆಯೇ ಆ ಸಮಾಧಿಯ ಪಕ್ಕದಲ್ಲಿ ಕುಳಿತಿರುವಂತಹ ವ್ಯಕ್ತಿಯು ಕತ್ತಲು ಇರುವ ಬಳಿ ಹೋಗಿ ಅದೃಶ್ಯವಾಯಿತು. ವೀಕ್ಷಕರೇ, ಇದನ್ನು ನೋಡಿದರೆ ನಿಮಗೇನು ಅನಿಸುತ್ತೆ? ಇದು ಒಬ್ಬ ವ್ಯಕ್ತಿನಾ ಅಥವಾ ಒಂದು ಪ್ರೇತಾತ್ಮನಾ? ಐದನೆಯದಾಗಿ, ಓವರ್ ನೈಟ್ ಸೆಕ್ಯೂರಿಟಿ ಗಾರ್ಡ್ನವರು ಈ ಟೆನ್ನಿಸ್ ಕೋರ್ಟ್ನಲ್ಲಿ ವಿಚಿತ್ರ ಘಟನೆಗಳನ್ನು ಎದುರಿಸಿದ್ದಾರೆ. ಕೆಲವೊಮ್ಮೆ ಟೆನ್ನಿಸ್ ಕೋರ್ಟ್ನಲ್ಲಿ ಟೆನ್ನಿಸ್ ಆಡುವ ಶಬ್ದಗಳನ್ನು ಕೇಳಿದರೆ, ಮತ್ತೆ ಕೆಲವೊಮ್ಮೆ ಅಲ್ಲಿಯ ಸಾಮಾನುಗಳನ್ನು ಅಲುಗಾಡುವುದು ಜರುಗುವುದನ್ನು ನೋಡಿದ್ದಾರೆ. ಆದರೆ ಈ ಟೆನ್ನಿಸ್ ಕೋರ್ಟ್ನ ಸೆಕ್ಯೂರಿಟಿ ಗಾರ್ಡ್ನ ಮಾತುಗಳನ್ನು ಯಾರೂ ಸಹ ನಂಬ್ತಾ ಇರಲಿಲ್ಲ. ಒಮ್ಮೆ CCTV ಫೋಟೇಜ್ನಲ್ಲಿ ರೆಕಾರ್ಡ್ ಆಗಿದ್ದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುವುದರ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ನು ಸಹ ನಂಬಲಾರಂಭಿಸಿದರು. ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ನ ಹೇಳಿಕೆಯ ಪ್ರಕಾರ ಇಲ್ಲಿ ಹಾರಾಡ್ತಾ ಇರುವಂತಹ ಬಿಳಿಯ ಬಣ್ಣದ ಹೊಗೆಯನ್ನು ಆಪ್ಸ್ ಎಂದು ಕರೆಯುತ್ತಾರೆ. ಇದನ್ನು ಆತ್ಮಗಳ ಇರುವ ಸಂಕೇತ ಎಂತಲೂ ಕರೆಯುತ್ತಾರೆ. ಕೆಲವರ ಪ್ರಕಾರ ಇದು ಒಂದು ಹಾರಾಡ್ತಾ ಇರುವ ಕೀಟವಾಗಿದ್ದು ಇದು ಕ್ಯಾಮೆರಾದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ಎಂದು ಹೇಳಲಾಗಿದೆ. ಸರಿ, ಇದರಲ್ಲಿ ನಿಮ್ಮ ವಿಚಾರ ಏನಾಗಿರಬಹುದು ಎಂದು ಕಮೆಂಟ್ಸ್ ಮೂಲಕ ತಿಳಿಸಿ. ಆರನೆಯದಾಗಿ, 6 ವರ್ಷದ ಪುಟ್ಟ ಬಾಲಕಿಯೊಬ್ಬಳು ಮೊಬೈಲ್ ಕ್ಯಾಮೆರಾ ಆನ್ ಮಾಡಿ ವಿಡಿಯೋ ಮಾಡುವಂತೆ ಆಡುತ್ತಿದ್ದಳು. ಆದರೆ ಯಾರಿಗೆ ತಾನೇ ಗೊತ್ತಿತ್ತು ಈ ಪುಟ್ಟ ಬಾಲಕಿ ಮಾಡುವ ವಿಡಿಯೋ ವೈರಲ್ ಆಗುತ್ತೆ ಅಂತ. ಈ ವಿಡಿಯೋನ ಒಮ್ಮೆ ಗಮನಿಸಿದಿರಾ? ಆ ಬಾಲಕಿಯ ಪಾದರಕ್ಷೆ ತಾನಾಗಿಯೇ ಸ್ಥಳಾಂತರಿಸಿದ್ದನ್ನು ಸ್ಪಷ್ಟವಾಗಿ ಕಾಣಬಹುದು. ಈ ವಿಡಿಯೋ ಮಾಡುವಾಗ ಆ ಪುಟ್ಟ ಬಾಲಕಿಯು ಗಮನಿಸಿಲ್ಲ. ಈ ಪಾದರಕ್ಷೆಯ ಹೊರತಾಗಿ ಆ ಪುಟ್ಟ ಬಾಲಕಿಯು ಆಡಿದಂಥ ಮಾತುಗಳು ಸಹ ಗಮನಾರ್ಹವಾಗಿತ್ತು. ಆ ಹುಡುಗಿಯು ತನ್ನ ಒಬ್ಬ ಸಂಬಂಧಿಕರ ಮೃತ್ಯುವಾಗಿದೆ, ಅವತ್ತು ಅವರ ಅಂತಿಮ ಸಂಸ್ಕಾರವಾಗುವುದಿದೆ ಎಂಬ ಮಾತುಗಳನ್ನು ಆಡುತ್ತಿದ್ದಳು. ವೀಕ್ಷಕರೇ, ಕಮೆಂಟ್ಸ್ನಲ್ಲಿ ನೀವೇ ತಿಳಿಸಿ, ಈ ಪಾದರಕ್ಷೆಯು ಸ್ಥಳಾಂತರಿಸುವುದಕ್ಕೂ ಮತ್ತು ಅವರ ಸಂಬಂಧಿಕರ ಮೃತ್ಯುವಿಗೂ ಏನಾದರೂ ಸಂಬಂಧವಿದೆನಾ? ಏಳನೆಯದಾಗಿ, ಬಯೋಲಾಜಿಕಲ್ ಕ್ಲಾಸ್ನಲ್ಲಿ ಮೊಟ್ಟೆಯಿಂದ ಹೊರಗೆ ಬಂದಂತಹ ಕಪ್ಪೆಯ ಮರಿಗಳು ಬಾಲ ಹೊಂದಿದ್ದು ನೀರಿನಲ್ಲಿ ಈಜುವ ಮೀನಿಗೆ ಹೋಲಿಸಲಾಗಿದೆ. ನಂತರದಲ್ಲಿ ವಿಕಸಿತವಾಗಿ ಕೊಪ್ಪೆಯಾಗಿ ರೂಪಾಂತರಿಸುತ್ತದೆ ಅಂತ ತಿಳಿದೇ ಇರ್ತೀರಾ? ಒಂದು ವೇಳೆ ಜಂಪ್ ಮಾಡ್ತಾ ಬರ್ತಾ ಇರೋ ಕೊಪ್ಪೆಯೆಂದು ನಿಮ್ಮ ಕಣ್ಣೆದುರೇ ಹಾವಿನ ಮರಿಯ ರೂಪಕ್ಕೆ ತಾಳಿದರೆ ನಿಮಗೇನನಿಸುತ್ತದೆ? ಇಲ್ಲಿ ಒಬ್ಬ ಮಹಿಳೆಯು ಒಂದು ಕೊಪ್ಪೆಯನ್ನು ರಸ್ತೆ ಬದಿಯಲ್ಲಿ ಜಂಪ್ ಮಾಡ್ತಾ ವಿಚಿತ್ರವಾಗಿ ಬರೋದನ್ನು ನೋಡಿ ತನ್ನ ಮೊಬೈಲ್ ಕ್ಯಾಮೆರಾ ಆನ್ ಮಾಡಿ ವಿಡಿಯೋ ಮಾಡಲು ಶುರು ಮಾಡಿದಳು. ಆ ಕಪ್ಪೆಯು ಅಚಾನಕ್ಕಾಗಿ ಒಂದು ಹಾವಿನ ಮರಿಯ ರೂಪ ತಾಳಿತು. ಆದರೆ ಇದು ಹೇಗೆ ಸಂಭವ ಅಂತ ಯೋಚಿಸಿ ಆ ಮಹಿಳೆಯು ಫೇಸ್ಬುಕ್ನಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದಳು. ಈ ವಿಡಿಯೋನ ನೋಡಿದವರಿಗೆ ಆಶ್ಚರ್ಯವಾಯಿತು. ಈ ರೀತಿಯಾಗಿ ಈ ವಿಡಿಯೋ ಕೂಡ ವೈರಲ್ ಆಗಿದೆ. ಎಂಟನೆಯದಾಗಿ, ಈ ಚರ್ಚಿನ ಒಳಗಡೆ ಯಾರೋ ನುಗ್ಗಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈ ಪ್ರಯತ್ನ ಪಡುತ್ತಿರೋದು ಯಾರು ಎಂಬುದು ನಿಗೂಢವಾಗಿದೆ. ಇತ್ತೀಚೆಗೆ ವೈರಲ್ ಆದಂತಹ ಈ ವಿಡಿಯೋವನ್ನು ಪೋಸ್ಟ್ ಮಾಡಿರುವಂತಹ ವ್ಯಕ್ತಿಯ ಹೇಳಿಕೆ ಎಂದರೆ, ರಾತ್ರಿಯ ಸಮಯದಲ್ಲಿ ಒಂದು ಚರ್ಚಿನ ಹಾದಿಯಲ್ಲಿ ಹೋಗುತ್ತಿರುವ ವೇಳೆಯಲ್ಲಿ ಗಾಜಿನಿಂದ ನಿರ್ಮಾಣವಾಗಿರುವಂತಹ ಈ ಚರ್ಚಿನ ಬಾಗಿಲು ಕಾಗದದ ಹಾಳೆಯಂತೆ ಪಟಪಟನೆ ಅಲುಗಾಡುವುದನ್ನು ನೋಡಿದ. ಇಲ್ಲಿ ಯಾವುದೇ ರೀತಿಯ ಭಾರೀ ಪ್ರಭಾವದ ಗಾಳಿಯೂ ಸಹ ಬೀಸುತ್ತಿರಲಿಲ್ಲ ಮತ್ತು ಈ ಚರ್ಚಿನಲ್ಲಿ ಯಾವುದೇ ರೀತಿಯ ವ್ಯಕ್ತಿಯನ್ನು ಸಹ ಕಾಣಲು ಸಿಗುವುದಿಲ್ಲ. ಅಂಥದ್ರಲ್ಲೂ ಇದನ್ನು ನೋಡಿದವರ ಹೇಳಿಕೆ ಎಂದರೆ, ಇದನ್ನು ಯಾವುದೋ ಪ್ರೇತಾತ್ಮಗಳ ಶಕ್ತಿ ಈ ಕಟ್ಟಡದ ಒಳಗೆ ಹೋಗಲು ಪ್ರಯತ್ನಿಸುತ್ತಿದೆ ಅಂತ. ವೀಕ್ಷಕರೇ, ನಿಮಗೇನನಿಸುತ್ತೆ? ಇದನ್ನು ನಿಜವಾಗ್ಲೂ ಪ್ರೇತಾತ್ಮಗಳ ಶಕ್ತಿನಾ ಅಥವಾ ಈ ಘಟನೆಯನ್ನು ಬೇರೆ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಬಹುದಾ? 9ನೆಯದಾಗಿ, ಜನವರಿ 2021ರಲ್ಲಿ ಎರಿಜೋನಾ ಎಂಬಲ್ಲಿ ಆಕಾಶದಲ್ಲಿ ಈ ರೀತಿಯಾಗಿ ಕಾಣಿಸುತ್ತದೆ. ಆದ್ದರಿಂದ ನಗರದಲ್ಲಿರುವಂತಹ ಪ್ರತಿಯೊಬ್ಬರು ಆಶ್ಚರ್ಯಚಕಿತರಾಗುತ್ತಾರೆ.
ಈಗ ನೀವಿಲ್ಲಿ ನೋಡುತ್ತಿರುವ ಹಾಗೆ ಆಕಾಶದಲ್ಲಿ ಮೋಡವು ಚೌಕಾಕಾರದ ರೂಪ ತಾಳಿದೆ. ಶ್ವೇತವರ್ಣದ ಈ ಮೋಡವು 4 ದಿಕ್ಕಿನಿಂದ ಸರಿದು ನೀಲಾಕಾಶವು ಹೇಗೆ ಕಾಣುತ್ತಿದೆ ಎಂದರೆ ಯಾರೋ ಇದನ್ನು ತಮ್ಮ ಕೈಯಾರ ಕಟ್ ಮಾಡಿದ್ದಾರೆ ಅನ್ನೋ ತರ ಇದೆ. ಆ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿಯೂ ಸಹ ಇದೇ ತರಹ ಮೋಡಗಳಿಂದ ತುಂಬಿದ ಆಕಾಶವನ್ನು ಕಾಣಲಾಗಿದೆ ಎಂಬ ಸುದ್ದಿ ಗುಲ್ಲೆಬ್ಬಿದೆ. ಇವುಗಳನ್ನು ಕಂಡ ಜನರು ನಾನಾ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಇದು ಸರ್ಕಾರದಿಂದ ವಾತಾವರಣವನ್ನು ಕಂಟ್ರೋಲ್ ಮಾಡುವ ಪ್ರಯತ್ನದ ಫಲ ಎಂದರೆ, ಮತ್ತೆ ಕೆಲವರು ಇದು ಏಲಿಯನ್ಸ್ ರವರು ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುತ್ತಿದ್ದಾರೆ ಎನ್ನಲಾಗಿದೆ. 10ನೇದಾಗಿ, ಕೆಲವು ದಿನಗಳ ಹಿಂದೆ ವೈರಲ್ ಆಗಿರುವಂತಹ ಈ ವಿಡಿಯೋವನ್ನು ದಿಲ್ಲಿಗೆ ಸಂಬಂಧಪಟ್ಟಿದ್ದು ಎಂದು ಹೇಳಲಾಗಿದೆ. ಇದು 2021ನೇ ಇಸವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ಈ CCTV ಫೋಟೇಜ್ನಲ್ಲಿ ಇಬ್ಬರು ವ್ಯಕ್ತಿ ರಾತ್ರಿ ವೇಳೆಯಲ್ಲಿ ರೋಡಿನಲ್ಲಿ ಹೋಗುವುದನ್ನು ಕಾಣಬಹುದು. ಹೀಗೆ ನಡೆದುಕೊಂಡು ಹೋಗುತ್ತಿರುವ ವ್ಯಕ್ತಿಯರ ನಡುವೆ ವಿಚಿತ್ರ ಘಟನೆ ನಡೆಯುತ್ತದೆ. ನೀವು ನೋಡಿ. ಈ ವಿಡಿಯೋವನ್ನು ಝೂಮ್ ಮಾಡಿ ನೋಡಿದಾಗ ಇಲ್ಲಿ ಇಬ್ಬರ ಬದಲಿಗೆ 3 ಕಾಣುತ್ತೇವೆ. ಆದರೆ ಈ 3ನೇ ವ್ಯಕ್ತಿ ಯಾರಿರಬಹುದು ಎಂದು ಯಾರಿಗೂ ಗೊತ್ತಿಲ್ಲ. ಏಕೆಂದರೆ ಅದು ಕೆಳಗೆ ಬಿದ್ದಿರುವ ವ್ಯಕ್ತಿಯ ದೇಹದಿಂದ ಬರುತ್ತದೆ, ಎದುರುಗಡೆ ಬರುವಂತಹ ವ್ಯಕ್ತಿಗೆ ದೂಡಲ್ಪಡುತ್ತದೆ ಮತ್ತು ತಿರುಗಿ ಅದೇ ವ್ಯಕ್ತಿಯ ದೇಹದೊಳಗೆ ಸೇರಿಕೊಳ್ಳುತ್ತದೆ. ಇಂಟರ್ನೆಟ್ನಲ್ಲಿ ಈ ವಿಡಿಯೋವನ್ನು ಎಕ್ಸ್ಪ್ಲೇನ್ ಮಾಡಲು ಪ್ರಯತ್ನಕ್ಕೆ ಮುಂದಾದಾಗ ತುಂಬಾನೇ ಥಿಯರಿಗಳು ವರದಿಯಾಗುತ್ತವೆ. ಕೆಲವರ ಪ್ರಕಾರ ಹಿಂಬದಿಯಿಂದ ಬಿಳಿಯ ಬಣ್ಣದ ಶರ್ಟ್ ಧರಿಸಿಕೊಂಡು ಬರುವ ವ್ಯಕ್ತಿಯು ಮುಂದೆ ಹೋಗುವ ವ್ಯಕ್ತಿಯನ್ನು ದೋಚುವ ಸಲುವಾಗಿ ಅವನನ್ನು ಆಕ್ರಮಿಸುತ್ತಾನೆ. ಆದರೆ ಒಂದು ಅದೃಶ್ಯ ಶಕ್ತಿಯು ಆ ಆಕ್ರಮಿಸುವಂತಹ ವ್ಯಕ್ತಿಯನ್ನು ತಡೆಯುತ್ತದೆ. ಇನ್ನು ಕೆಲವರ ಹೇಳಿಕೆ ಎಂದರೆ ಇದು ಒಂದು ವೈರಲ್ ಮಾಡಲು ಸಲುವಾಗಿ ಎಡಿಟ್ ಮಾಡಿದ CCTV ಫೋಟೇಜ್ನ ವಿಡಿಯೋವಾಗಿದೆ ಎನ್ನಲಾಗಿದೆ. ವೀಕ್ಷಕರೇ, ಇದು ನಿಮ್ಮ ಪ್ರಕಾರ ಏನಿರಬಹುದು? ಇದು ರಕ್ಷಣೆ ಮಾಡಲು ಸೃಷ್ಟಿಯಾದಂತಹ ಅದೃಶ್ಯ ಶಕ್ತಿನಾ ಅಥವಾ ಎಡಿಟ್ ವಿಡಿಯೋ ಫೋಟೇಜ್ ಆಗಿರಬಹುದಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನೀವು ನಮ್ಮ ವಿಡಿಯೋದ ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ. ಮತ್ತಷ್ಟು ಆಶ್ಚರ್ಯಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.